ಯೋಜನೆಗಳು ನಿಮಗಿದ್ದಾವೆ. ಮೆಟ್ರೋಗೆ ಹೆಸರಿಟ್ಟು ನೀವು ಬಸವೇಶ್ವರರ ಸೇವೆ ಮಾಡ್ತೀವಿ ಅಥವಾ ಅವರು ಧ್ವನಿಯಾಗಿರ್ತೀವಿ ಅಂತೇಳಿ ಹೇಳೋದು ಸರಿ ಅಲ್ಲ ಅನ್ನೋ ವಿಚಾರ ಅಲ್ಲ ಅನ್ನೋದನ್ನು ಹೇಳ್ತೇವೆ. ಮಂಜೇಗೌಡರು ಅನ್ನೋದು ಕಾಲ್ ಮಾಡಿದರೆ, ಮಂಡ್ಯದಿಂದ ಮಂಜೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮಂಜೇಗೌಡ್ರೆ. ಹಾಂ ಸರ್ ನಮಸ್ಕಾರ. ಹೇಗಿದ್ದೀರಿ? ಹಾಂ ಸರ್ ಚೆನ್ನಾಗಿದ್ದೀವಿ ಸರ್. ಓಕೆ, ಮಂಡ್ಯ ಅಂದರೆ ರಾಜಕಾರಣ. ಈ ಮೆಟ್ರೋಗೆ ಬಸವಣ್ಣನವರ ಹೆಸರಿಡೋದ್ರಲ್ಲಿ ಏನಾದರೂ ರಾಜಕಾರಣ ಇದೆ ಅಂತೇಳಿ ತಮ್ಗನ್ಸುತ್ತಾ? ಸರ್ ಈ ವಿಚಾರದ ಬಗ್ಗೆ ರಾಜಕಾರಣ ಅಂತಲ್ಲ, ನಮ್ಮ ಬೆಂಗಳೂರಿಗೆ ಮೆಟ್ರೋ ಅಂತ ಕನಸು ತಂದವರು ಶಂಕರನಾಗ್ ಅವರು. ಇಡೀ ಬೆಂಗಳೂರಲ್ಲಿ ಅವ್ರ ಹೆಸರನ್ನ ಎಲ್ಲೂ ಸಹ ನಾಮಕರಣ ಮಾಡಿಲ್ಲ. ಅಂಥದ್ರಲ್ಲಿ ಇವಾಗ ನಮ್ಮ ಮೆಟ್ರೋ ಅನ್ನೋದು ತುಂಬಾ ಸೂಕ್ತವಾಗಿದೆ. ತುಂಬಾ ಎಲ್ಲಾ ಜಾತಿ ವರ್ಗದವ್ರಿಗೂ ಹೊಂದಿಕೆ ಇದೆ. ಈಗ ಬಸವಣ್ಣ ಅನ್ನೋ ಹೆಸರಿತ್ತು ಅಂತಂದ್ರೆ ಅವರ ಈ ಸಂಬಂಧಪಟ್ಟಂಗ ಆಗುತ್ತೆ. ನಮ್ಮ ಮೆಟ್ರೋ ಅಂತ ಇರೋದು ತುಂಬಾ ಅನುಕೂಲ ಇದೆ ಸರ್ ಎಲ್ರಿಗೂ. ಬಸವಣ್ಣನವರನ್ನ ಇಂಥದ್ದೇ ಸಮುದಾಯಕ್ಕೆ ಮಾತ್ರ ಅನ್ನುವಂಥದ್ದು ಅಥವಾ ಸೀಮಿತವಾಗಿ ಮಾಡೋದು ನೋಡೋದು ಎಷ್ಟು ಸರಿ ಮಂಜಣ್ಣವರೇ? ಇಲ್ಲ, ಅವ್ರ ಬಗ್ಗೆ ಮಾತಾಡೋ ಅಂತ ಇದು ನಮ್ಗಿಲ್ಲ ಸರ್. ತುಂಬಾ ಅವರು ಶ್ರೇಷ್ಠವಾದಂತ ವ್ಯಕ್ತಿಗಳು. ಬಟ್ ಒಂದೇನಪ್ಪಾ ಅಂತಂದ್ರೆ ಇವಾಗ ನಮ್ಮ ಮೆಟ್ರೋ ಅಂತ ಇರೋದ್ರಿಂದ ಪ್ರತಿ ಒಂದು ಜಾತಿ ಪಂಗಡಗಳಿಗೂ ಹೊಂದಿಕೆ ಆಗಿರುವಂತ ಹೆಸರದು. ಕರೆಕ್ಟ್. ಹಾಗಾಗಿ ನಮ್ಮ ಮೆಟ್ರೋ ಅಂತ ಇರೋದೇ ತುಂಬಾ ಸೂಕ್ತ ಅನ್ಸುತ್ತೆ ಸರ್. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಬಹುತೇಕ ಜನ ಹಂಗೂ ಇದ್ದಾರೆ, ಕೆಲವರು ಹಿಂಗೂ ಇದ್ದಾರೆ. ನಿಮ್ದು ಹೆಂಗೆ ಅಂಥೇಳಿ ನಮ್ಮ ಜೊತೆಲಿ ನೀವು ಕಾಲ್ ಮಾಡಿ ಮಾತಾಡ್ಬೋದು. ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡಲು ರಾಜ್ಯ ಸರ್ಕಾರ ಶಿಫಾರಸು, ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗುತ್ತದೆ. ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಧರಿಸಬೇಕು. ಎರಡೂ ಸರ್ಕಾರಗಳಿಂದ ತೀರ್ಮಾನ ಮಾಡಬೇಕಾಗುತ್ತದೆ. ಬೆಂಗಳೂರಿನಲ್ಲಿ ಸಚಿವ MB ಪಾಟೀಲ್ ಹೇಳಿರುವಂಥ ಮಾತು. ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಿಂದ ಅದನ್ನ ಕೇಂದ್ರ ಸರ್ಕಾರ ರೆಕಮೆಂಡ್ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಸರ್, ಈಗ ಬಸವಣ್ಣವರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆದ್ರೆ ಕೆಲವರು ಅದನ್ನ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಅನ್ನೋ ತರ ಚರ್ಚೆಯನ್ನ ಮಾಡ್ತಿದ್ದಾರೆ. ನೋಡ್ರಿ, ಒಂದು ಹೇಳ್ತೀನಿ, ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ, ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಕ್ಕು ಮತ್ತು ಬೌದ್ಧ ಜೈನ ಇದಾವೆ ಏನ್ರಿ, ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು, ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಸರ್ಕಾರ ಮತ್ತು ರಾಜ್ಯ. ಬೆಂಗಳೂರಿಂದ ವಿಶ್ವನಾಥ್ ಅನ್ನೋರು ಕಾಲ್ ಮಾಡಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ವಿಶ್ವನಾಥ್ ಅವರೇ, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೇಳಿ ಹೆಸರಿಡುವಂಥದ್ದು ಎಷ್ಟು ಸೂಕ್ತ? ಸರ್ ತುಂಬಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇವಾಗ ನೋಡಿ, ಬಸವಣ್ಣನವರು ಈಗ ಎಲ್ಲ ಸಮಾಜದವರು ಎಲ್ಲರೂ ಒಂದೇ ಅಂತ ಮೊದ್ಲಿಂದನೂ ಹೇಳ್ಕೊತ ಬಂದಿದ್ದಾರೆ. ಎಷ್ಟೋ ಅವ್ರದ ನುಡಿಗಳನ್ನು ನಾವು ಇವಾಗಲೂ ಪಾಲಿಸ್ತಾ ಇದೀವಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಈ ತರ ಬಸವ ಮೆಟ್ರೋ ಅಂತ ಇಡೋದು ತುಂಬಾ ಒಳ್ಳೇದು ಸರ್. ಇದು ನಮ್ಗೆ ತುಂಬಾ ಒಂದು ಈ ವರ್ಷದಲ್ಲಿ ದೀಪಾವಳಿ ಇಯರ್ ಅಲ್ಲಿ ಈ ತರ ಒಂದು ಹೊಸ ಸುದ್ದಿ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಬಸವ ಮೆಟ್ರೋ ಅಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೆಸರೇ ಬದಲಾಯಿಸಬಾರ್ದು ಅನ್ನೋದು ಕೆಲವರ ವಿಚಾರ ಸರ್. ಈಗ ಹೆಸರು ಬದಲಾಯಿಸಬೇಡ ಅಂದ್ರೆ ಸರ್, ಈಗ ನೋಡಿ ಹೇಗೆ ಮುಂದಿನ ಪೀಳಿಗೆಗಳು ಹೇಗೆ ಮುಂದುವರಿತಿದೆಯಲ್ಲ ಸರ್, ಅದೇ ತರ ನಾವು ಒಂದೊಂದು ಹೆಸರನ್ನು ಚೇಂಜ್ ಮಾಡಿದ್ರೆ ಸರ್, ಬಳ್ಳಾರಿಕೆ ಹೆಸರನ್ನು ಚೇಂಜ್ ಮಾಡಿದ್ರೆ ಏನೋ ಸರ್ ಪ್ರಾಬ್ಲಮ್ ಏನೂ ಇಲ್ಲ. ಹೌದು ಸರ್, ಇದು ಬಸ್ ತುಂಬಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸರ್. ಇದನ್ನ ಆದಷ್ಟು ಮಟ್ಟಿಗೆ ಮಾನ್ಯ ಮುಖ್ಯ ಇದರಲ್ಲಿ ರಾಜಕಾರಣ ಇದೆ ಅಂತ ಹೇಳಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಸರ್, ಇದರಲ್ಲಿ ರಾಜಕಾರಣ ಏನಿಲ್ಲ ನೋಡಿ. ಬಸವಣ್ಣವರು ಅವರ ನುಡಿಗಳನ್ನ ಈಗ ನೋಡಿ, ರಾಜಕಾರಣಿಗಳೆಲ್ಲರೂ ಈಗ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲಾ ಇವರು ಪಾಲನೆ ಮಾಡ್ಕೊಂಡು ಬರ್ತಾ ಇದಾರೆ. ಇದರಲ್ಲಿ ಯಾವ್ದು ರಾಜಕಾರಣಿ ಕಾಣಿಸೋದಿಲ್ಲ ಸರ್. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ವಿಶ್ವನಾಥ. ಶಿವ ಭಜಂತ್ರಿ ಅಂತ ಹೇಳಿ ಕೊಪ್ಪಳದಿಂದ. ನಮಸ್ಕಾರ ಶಿವ ಅವರೇ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ, ತಾವು ಬೆಂಗಳೂರಿಗೆ ಬಂದಾಗ ಮೆಟ್ರೋದಲ್ಲಿ ಓಡಾಡಿದ್ದೀರಾ? ಓಡಾಡಿದ್ವಿ ಸರ್. ನಮ್ಮ ಮೆಟ್ರೋ ಓಡಾಡಿದ್ವಿ. ಹೇಗಿದೆ ಪ್ರಯಾಣ ಎಲ್ಲ ಹೇಗಿದೆ ಸರ್? ನಮ್ಮ ಮೆಟ್ರೋ ಅನ್ನೋದು ಈಗ ಸುಖಕರವಾಗಿರುತ್ತೆ. ಯಾವುದೇ ಒಂದು ಜಾತಿ ಈಗಿನ ಸದ್ಯದ ಪ್ರಸ್ತುತ ಬೆಂಗಳೂರಿಗೆ ನಮ್ಮ ಮೆಟ್ರೋ ಅಂತ ಯೋಜನೆಗಳು
ಇನ್ನೂ ಹೆಚ್ಚಿನ ಭಾಗಕ್ಕೆ ವಿಸ್ತರಣೆ ಆಗಬೇಕು ಅನ್ನುವಂಥ ವಿಚಾರ ಇದೆಯಾ ತಮಗೆ? ಸರ್ ಇನ್ನೂ ಹೆಚ್ಚಿನ ಭಾಗಕ್ಕೆ ಆಗ್ಬೇಕು ಸರ್, ಇನ್ನೂ ಅನುಕೂಲ ಆಗುತ್ತೆ. ಆಮೇಲೆ ಈಗ ಅಷ್ಟು ಅನುಕೂಲ ಪಡೆಯುವಂಥ ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಅಂತ ಹೇಳಿ ಮರುನಾಮಕರಣ ಮಾಡುವಂಥ ವಿಚಾರದ ಬಗ್ಗೆ ತಾವು ಏನು ಹೇಳ್ತೀರಿ ಹೇಳಿ ಇವಾಗ? ಸರ್ ಈಗ ಬಸವ ಮೆಟ್ರೋವನ್ನು ಮರುನಾಮಕರಣಕ್ಕೆ ವಿರೋಧ ಮಾಡ್ತೀವಿ ಸರ್. ಒಂದು ಜಾತಿಯಿಂದ ಎತ್ತಿಕೊಟ್ಟ ಸಂಬಂಧ ಸಿದ್ದರಾಮಯ್ಯನವರು ಇದನ್ನ ಬಸವ ಮೆಟ್ರೋ ಅಂತ ಮಾಡೋಕ್ಕೆ ವಿಚಾರ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಒಂದು ಜಾತಿಯವರ ಒಂದು ಸಮುದಾಯದವರ ಓಲೈಕೆ ಅಂತ ಹೇಳಿ ತಾವು ಹೇಳ್ತೀರಾ? ಸರ್ ಸರ್ ಓಕೆ. ಇದ್ರಲ್ಲಿ ರಾಜಕಾರಣ ಇದೆ ಅಂತ ಹೇಳಿ ಮಾತಾಡ್ತಾರಲ್ಲ ಸರ್, ಹೌದಾ? ತಾವು ನೋಡ್ದಂಗೆ ಇದ್ರಲ್ಲಿ ರಾಜಕಾರಣ ಇದೆಯಾ? ರಾಜಕಾರಣ ಇದೆ ಅಂತ ಅನ್ಸುತ್ತೆ ಸರ್ ನಮಗೆ. ಈಗ ಬಸವಣ್ಣನವರು ಹೇಳಿದ್ದಾರೆ ಸರ್, ಎಲ್ಲರಿಗೂ ಸಮಾನತೆ ಅಂತ ಬಸವಣ್ಣವ್ರದ ಸಾರಿ ಹೋಗಿದ್ದಾರೆ. ಈಗ ನಮ್ಮ ಮೆಟ್ರೋ ಅನ್ನೋ ಹೆಸರನ್ನ ಚೆನ್ನಾಗಿದೆ ಸರ್, ಚೇಂಜ್ ಮಾಡಕ್ ಹೋಗ್ಬಾರ್ದು ನಮ್ಮ ಮನಸ್ಸಿಗೆ. ಥ್ಯಾಂಕ್ ಯು. ನಿಮ್ಮ ಮಾತನ್ನ ನಿಮ್ಮ ಸಲಹೆಯನ್ನು ನಾವು ಪುರಸ್ಕರಿಸಿದ್ದೇವೆ. ಥ್ಯಾಂಕ್ ಯು. ರಾಚಯ್ಯ ಅನ್ನೋರು ಬೀದರ್ನಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ರಾಚಯ್ಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ ರಾಚಯ್ಯ ಅವರೇ, ನೀವು ಕರ್ನಾಟಕದ ಗಡಿ ಜಿಲ್ಲೆ ಬೀದರಲ್ಲಿ ಇದ್ದೀರಿ. ಹೌದು ಸರ್. ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣದ ಬಗ್ಗೆ ತಮಗೆ ಗೊತ್ತಾ? ಹಾಂ ಗೊತ್ತು. ಓಡಾಡಿದ್ದೀರಾ ಮೆಟ್ರೋದಲ್ಲಿ? ಬೆಂಗಳೂರು ಬಂದಾಗ ಮೆಟ್ರೋದಲ್ಲಿ ಓಡಾಡಿದ್ದೀರಾ? ಇಲ್ಲ ಮೇಡಮ್, ನೋಡಿದ. ಹೌದಾ? ಈಗ ಮೆಟ್ರೋ ಹೆಸರನ್ನ ಬದಲಾಯಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ವಿಚಾರ ಮಾಡ್ತಾ ಇದ್ದಾರೆ. ಈ ವಿಚಾರ ನಿಮಗೆ ಸರಿ ಅನ್ಸುತ್ತಾ? 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವರು ಸರ ಹಾ ಅನುಭವ ಮಂಟಪದಲ್ಲಿ ಎಲ್ಲಾ ಧರ್ಮ ಶರಣರನ್ನ ಬಾಗಿಲನ್ನ ತೆರೆದಿಟ್ಟು ಸರ್ವ ಧರ್ಮ ಸಮನ್ವಯ ಹೇಳಿದ್ರು ಸರ್. ಹೌದು ಹೌದು ಸರ್, ಒಳ್ಳೇದಾದ ಸರ್, ಅವ್ರು ಮಾಡೋದು ಒಳ್ಳೇದಾದ ಸರ್. ಹೌದು 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 ಹೌದು. ವಿರೋಧ ಮಾಡ್ತಾರಲ್ಲ, ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ವಿರೋಧ ಮಾಡುವವರು? ಇಲ್ಲ ಸರ್, ರಾಜಕೀಯ ಆಗಲಿ ಅದು ಅದರಲ್ಲಿ ಇಲ್ಲ ಸರ್. ಅಪ್ಪ ಬಸವಣ್ಣವರು ದೇವತಾ ಮನೆ ಸರ್. ನಮಗಂತೂ ಒಳ್ಳೇದಿದೆ ಸರ್. ನೀವು ಎಗ್ರಿ ಇದ್ದೀರಿ? ಹಾಂ ಸರ್. ಹೌದು. ಏನು ಹೇಳ್ತೀರಿ ಮತ್ತೆ ವಿರೋಧ ಮಾಡುವವರಿಗೆ? ಸರ್ ವಿರೋಧ ಮಾಡೋದು ಏನು ಹೇಳೋದು ಸರ್, ಅವ್ರಿಗೆ ಸರ್ ಇದಂತೂ ಒಳ್ಳೇದಿದೆ ಸರ್. ಉತ್ತಮ ನಮಗನಿಸ್ತದೆ. ಇಂಥ ವಿಚಾರದಲ್ಲೆಲ್ಲ ವಿರೋಧ ಮಾಡಬೇಡಿ. ನೀವು ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ಲಿ, ಸರ್ಕಾರದ ಜೊತೆಗೆ ನಿಲ್ಲಿ. ಹಾಂ ಸರ್. ಸಮುದಾಯ ಬಸವಣ್ಣ ಅವರ ತತ್ವಾದರ್ಶ ಮೈಗೂಡಿಸ್ಕೊಳ್ಳಿ ಅಂತ ಹೇಳ್ತೀರಿ? ಹೌದೌದು ಸರ್. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡೋದಕ್ಕೆ. ಶಶಿಧರ್ ಗೌಡ ಪಾಟೀಲ್ ಕೊಪ್ಪಳದಿಂದ ಮತ್ತೊಬ್ಬರು ಕಾಲರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಶಶಿಧರ್ ಅವರೇ, ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ನಮ್ಮ ಕಾರ್ ಕನ್ನಡದಲ್ಲಿ ಎಂಟ್ರಿ ನೋಡ್ತಾ ಇದ್ದೀನಿ. ಹಾ, ಬಸವಣ್ಣನವರು ಬರೇ ಲಿಂಗಾಯತರಿಗೆ ಅಷ್ಟೇ ಸೀಮಿತ ಅಲ್ಲ, ಅವರು ವಿಶ್ವಗುರು ಬಸವಣ್ಣನವರು. ಹೌದು. ಆ ವಿಶ್ವಗುರು ಬಸವಣ್ಣನ ಆದ ಕಾರಣನೇ ಅವ್ರ ಥೇಮ್ಸ್ ನದಿ ದಂಡೆಯಲ್ಲಿ ಅವ್ರ ಮೂರ್ತಿಯನ್ನ ಲಂಡನ್ ನಲ್ಲಿ ಸ್ಥಾಪಿಸಲಾಯಿತು. ಹೌದು ಹೌದು. ನೂರಾರು ಕಾರಣಗಳಿಂದ ಬಸವಣ್ಣನವ್ರನ್ನ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಬರೇ ಲಿಂಗಾಯತರಿಗೆ ಅಷ್ಟೇ